ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಗೊತ್ತಿರುವಂತಹ ರೀತಿಯಲ್ಲಿ ಇಂಡಿಗೋ ಫ್ಲೈಟ್ಸ್ ಎಲ್ಲವೂ ಕೂಡ ರದ್ದಾಗಿದೆ. 550ಕ್ಕೂ ಹೆಚ್ಚು ಫ್ಲೈಟ್ಸ್ ಈಗ ರದ್ದಾಗಿರೋದು. ಆದ್ರೆ ಈ ರದ್ದಾಗಿರುವಂತಹ ಸಿಚುವೇಶನ್ ಅನ್ನ, ಈ ಸನ್ನಿವೇಶವನ್ನ ಖಾಸಗಿ ಬಸ್ಗಳು ಇದನ್ನ ಬಹಳ ಚೆನ್ನಾಗಿ ಎನ್ಕ್ಯಾಚ್ ಮಾಡ್ಕೊಳ್ತಾ ಇದೆ. ಖಾಸಗಿ ಬಸ್ಗಳ ರೇಟ್ ಇದೆಯಲ್ಲ ಅದನ್ನ ಕೇಳೋದೇ ಬೇಡ. ಹೋಗೋರು ಹೋಗ್ಬೇಕು, ಬರೋರು ಬರಬೇಕು. ಆದ್ರೆ ಹೋಗೋದಕ್ಕೂ ಬರೋದಕ್ಕೂ ಕನೆಕ್ಷನ್ ಸೇತುವೆ ಅಂತಂದ್ರೆ ಒಂದು ಫ್ಲೈಟ್ಸು ಇಲ್ಲ, ಬಸ್ಗಳು ಇಲ್ಲ, ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಒಂದಷ್ಟು ಜನ. ಆದ್ರೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಬೆಂಗಳೂರಿಂದ ಮುಂಬೈ, ಪುಣೆ ಹೋದ್ರೆ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಏಕಾಏಕಿಯಾಗಿ ಖಾಸಗಿ ಬಸ್ ಟಿಕೆಟ್ ದರವನ್ನ 2 ರಿಂದ 3 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಪ್ರಯಾಣಿಕರ ಅನಿವಾರ್ಯತೆಯನ್ನು ಬಳಸಿಕೊಂಡು ಹಗಲು ದರೋಡೆಗೆ ಇಳಿದಿದೆ ಈ ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಮುಂಬೈ, ಪುಣೆಗೆ ಹೋದ್ರೆ ಗ್ಯಾರಂಟಿ ಜೇಬಿ ಕತ್ತರಿ ಬೀಳುತ್ತೆ. ವಿಮಾನದಂತೆ ಬಸ್ ಟಿಕೆಟ್ ದರವನ್ನ ಫಿಕ್ಸ್ ಮಾಡಿದ್ದಾರೆ ಈಗ ಮಾಲೀಕರು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದ. ಆ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಗಳ ಹಗಲು ದರೋಡೆ ಇದೆಯಲ್ಲ ಇದು ಗೊತ್ತಾಗಿದೆ. ಒಂದು ಟಿಕೆಟ್ಗೆ 10,000 ಚಾರ್ಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಓಡಾಡೋದು ಹೇಗೆ? ಈಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ. ಜೊತೆಗೆ ಬಸ್ಸಲ್ಲಾದ್ರೂ ಹೋಗೋಣ ಅಂತ ಬಸ್ ಟಿಕೆಟ್ ಚೆಕ್ ಮಾಡಿದ್ರೆ 1200, 1200 ಇದೆ. ಒಂದೊಂದು ಟಿಕೆಟ್ ಪ್ರೈಸು 10,000ದಷ್ಟಿದೆ. ಹೇಗೆ ಹೋಗೋದು ನಾವೀಗ ಅಂತ ಪ್ರಯಾಣಿಕರು ಚಿಂತೆ ಮಾಡ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ಖಾಸಗಿ ಬಸ್ ಟಿಕೆಟ್ ದರ ಈಗ ಹೆಚ್ಚಳ ಆಗಿರೋದು. 3,800 ರೂಪಾಯಿ ಇದೆ. ಡಬಲ್ ಆಯ್ತಣ್ಣ? ಡಬಲ್ ಏನಣ್ಣ, 5,000-6,000 ರೂಪಾಯಿ ಇದೆ. 4,000 ರೂಪಾಯಿ ಬಾಂಬೆ ಹೋಗ್ತಾ ಇರೋದು, ಪುನಃ ಹೋಗ್ತಾ ಇದ್ದಾರೆ. ಬೈಕ್ಗಳೆಲ್ಲ ಕ್ಯಾನ್ಸಲ್ ಅಲ್ಲ, ಅದರ ಎಫೆಕ್ಟ್ ಇದು. ನೆನೆ 10,000. ಇನ್ನು 10,000 ಇತ್ತ? 10,000 BRL ಪ್ರವಾಸ 11 ಗಂಟೆಗೆ 10,000 ಬೇಕಾದ್ರೆ BRL ನಂಬರ್ ಇರೋ ಫೋನ್ ಮಾಡಿ ಕೇಳ್ತಾರೆ. BRL 7,000, 7,000 ಅಂದ್ರೆ ಫ್ಲೈಟ್ ಎಫೆಕ್ಟ್ ಇದು? ಹಾ, ಫ್ಲೈಟ್ ಎಫೆಕ್ಟ್. ಜಾಸ್ತಿ ಎಷ್ಟು? 6 3,000 ಇಟ್ಟೆ. 15ಗೆ 3,000. 3,350 ರೂಪಾಯಿ ಸೆಟ್ಟಿಂಗ್ ಇಟ್ಟವನೆ. ಸೀಟಿಂಗ್ ನಾನೇ ಸ್ಲೀಪರ್ 4,600 ಇಟ್ಟವನೆ. 4,600 ರೆಗ್ಯುಲರ್ ಆಗಿ ಎಷ್ಟಿದೆ? 1,400, 1,000 ಸ್ಲೀಪರ್. ನಾನೇ AC ಅಂದ್ರೆ 2,000. ಜಾಸ್ತಿ ಎಷ್ಟು? 6 3,000 ಇಟ್ಟವನೆ. 15ಗೆ 3,000. 3,350 ರೂಪಾಯಿ ಸೆಟ್ಟಿಂಗ್ ಇಟ್ಟವನೆ. ಸೀಟಿಂಗ್ ನಾನೇ ಸ್ಲೀಪರ್ 4,600 ಇಟ್ಟವನೆ. 4,600 ರೆಗ್ಯುಲರ್ ಆಗಿ ಎಷ್ಟಿದೆ? ಮೊದಲ ಸುದ್ದಿಯನ್ನ ಗಮನಿಸೋದಾದ್ರೆ ಈಗಾಗಲೇ ಗೊತ್ತಿರುವಂತಹ ರೀತಿಯಲ್ಲಿ ಇಂಡಿಗೋ ಫ್ಲೈಟ್ಸ್ ಎಲ್ಲವೂ ಕೂಡ ರದ್ದಾಗಿದೆ. 550ಕ್ಕೂ ಹೆಚ್ಚು ಫ್ಲೈಟ್ಸ್ ಈಗ ರದ್ದಾಗಿರೋದು. ಆದ್ರೆ ಈ ರದ್ದಾಗಿರುವಂತಹ ಸಿಚುವೇಶನ್ ಅನ್ನ, ಈ ಸನ್ನಿವೇಶವನ್ನ ಖಾಸಗಿ ಬಸ್ಗಳು ಇದನ್ನ ಬಹಳ ಚೆನ್ನಾಗಿ ಎನ್ಕ್ಯಾಚ್ ಮಾಡ್ಕೊಳ್ತಾ ಇದೆ. ಖಾಸಗಿ ಬಸ್ಗಳ ರೇಟ್ ಇದೆಯಲ್ಲ ಅದನ್ನ ಕೇಳೋದೇ ಬೇಡ. ಹೋಗೋರು ಹೋಗ್ಬೇಕು, ಬರೋರು ಬರಬೇಕು. ಆದ್ರೆ ಹೋಗೋದಕ್ಕೂ ಬರೋದಕ್ಕೂ ಕನೆಕ್ಷನ್ ಸೇತುವೆ ಅಂತಂದ್ರೆ ಒಂದು ಫ್ಲೈಟ್ಸು ಇಲ್ಲ, ಬಸ್ಗಳು ಇಲ್ಲ, ಟ್ರೈನ್ ಟಿಕೆಟ್ ಸಿಗ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಖಾಸಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಒಂದಷ್ಟು ಜನ. ಆದ್ರೆ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಬೆಂಗಳೂರಿಂದ ಮುಂಬೈ, ಪುಣೆ ಹೋದ್ರೆ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಏಕಾಏಕಿಯಾಗಿ ಖಾಸಗಿ ಬಸ್ ಟಿಕೆಟ್ ದರವನ್ನ 2 ರಿಂದ 3 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಪ್ರಯಾಣಿಕರ ಅನಿವಾರ್ಯತೆಯನ್ನು ಬಳಸಿಕೊಂಡು ಹಗಲು ದರೋಡೆಗೆ ಇಳಿದಿದೆ ಈ ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಮುಂಬೈ, ಪುಣೆಗೆ ಹೋದ್ರೆ ಗ್ಯಾರಂಟಿ ಜೇಬಿ ಕತ್ತರಿ ಬೀಳುತ್ತೆ. ವಿಮಾನದಂತೆ ಬಸ್ ಟಿಕೆಟ್ ದರವನ್ನ ಫಿಕ್ಸ್ ಮಾಡಿದ್ದಾರೆ ಈಗ ಮಾಲೀಕರು. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದ. ಆ ರಿಯಾಲಿಟಿ ಚೆಕ್ನಲ್ಲಿ ಖಾಸಗಿ ಬಸ್ಗಳ ಹಗಲು ದರೋಡೆ ಇದೆಯಲ್ಲ ಇದು ಗೊತ್ತಾಗಿದೆ. ಒಂದು ಟಿಕೆಟ್ಗೆ 10,000 ಚಾರ್ಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಓಡಾಡೋದು ಹೇಗೆ? ಈಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ. ಜೊತೆಗೆ ಬಸ್ಸಲ್ಲಾದ್ರೂ ಹೋಗೋಣ ಅಂತ ಬಸ್ ಟಿಕೆಟ್ ಚೆಕ್ ಮಾಡಿದ್ರೆ 1200, 1200 ಇದೆ.
ಒಂದೊಂದು ಟಿಕೆಟ್ ಪ್ರೈಸ್ 10,000ದಷ್ಟಿದೆ. ಹೇಗ್ ಹೋಗೋದು ನಾವೀಗ ಅಂತ ಪ್ರಯಾಣಿಕರು ಚಿಂತೆ ಮಾಡ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕಾಏಕಿಯಾಗಿ ಖಾಸಗಿ ಬಸ್ ಟಿಕೆಟ್ ದರ ಈಗ ಹೆಚ್ಚಳ ಆಗಿರೋದು. 3,800 ರೂಪಾಯಿ ಇದೆ. ಡಬಲ್ ಆಯ್ತು ಅಣ್ಣ. ಡಬಲ್ ಏನಣ್ಣ, 5,000 ರೂಪಾಯಿ ಅದು 4,500 ರೂಪಾಯಿ ಬಾಂಬೆ ಹೋಗ್ತಾರೆ ನೋಡಿ, ಪುನಃ ಹೋಗ್ತಾರೆ. ಬೈಕ್ಗಳೆಲ್ಲ ಕ್ಯಾನ್ಸಲ್ ಅಲ್ಲ. ಅದ್ರ ಎಫೆಕ್ಟ್ ಇದು. ನೆನೆ 10,000 ನಿನ್ನೆ 10,000 ಇತ್ತ. 10,000 BRL ಪ್ರವಾಸ 11 ಗಂಟೆಗೆ 10,000 ಬೇಕಾದ್ರೆ BRL ನಂಬರ್ ಇರೋ ಫೋನ್ ಮಾಡಿ ಕೇಳ್ತಾರೆ. BRL 7,000 7,000 ಅಂದ್ರೆ ಫ್ಲೈಟ್ ಎಫೆಕ್ಟ್ ಇದು. ಫ್ಲೈಟ್ ಎಫೆಕ್ಟ್. ಜಾಸ್ತಿ ಇರ್ತದೆ. ಎಷ್ಟು? 6. 3,000 ಇಟ್ಟಂತೆ. 15ಗೆ 3,000. 3,350 ರೂಪಾಯಿ ಸೆಟ್ಟಿಂಗ್ ಇಟ್ಟವನೆ. ಸಿಟ್ಟಿಂಗ್ ನಾನ್ ಎಸಿ ಸ್ಲೀಪರ್ 4,600 ಇಟ್ಟವನೆ. 4,600. 4,600. ರೆಗ್ಯುಲರ್ ಆಗಿ ಎಷ್ಟಿದೆ? 1,400 1,000 ಸ್ಲೀಪರ್. ನಾನ್ ಎಸಿ ಅಂದ್ರೆ 2,000. ಜಾಸ್ತಿ ಇರ್ತದೆ. ಎಷ್ಟು? 6. 3,000 ಇಟ್ಟವನಂತೆ. 15ಗೆ 3,000. 3,350 ರೂಪಾಯಿ ಸೆಟ್ಟಿಂಗ್ ಇಟ್ಟವನೆ. ಸಿಟ್ಟಿಂಗ್ ನಾನ್ ಎಸಿ ಸ್ಲೀಪರ್ 4,600 ಇಟ್ಟವನೆ. 4,600. 4,600. ರೆಗ್ಯುಲರ್ ಆಗಿ ಎಷ್ಟಿದೆ? ಜಾಸ್ತಿ ಇರ್ತದೆ. ಎಷ್ಟು? 6. 3,000 ಇಟ್ಟವನಂತೆ. 15ಗೆ 3,000. 3,350 ರೂಪಾಯಿ ಸೆಟ್ಟಿಂಗ್ ಇಟ್ಟವನೆ. ಸಿಟ್ಟಿಂಗ್ ನಾನ್ ಎಸಿ ಸ್ಲೀಪರ್ 4,600 ಇಟ್ಟವನೆ. 4,600. 4,600. ರೆಗ್ಯುಲರ್ ಆಗಿ ಎಷ್ಟಿದೆ? 1,400 1,000 ಸ್ಲೀಪರ್. ನಾನ್ ಎಸಿ ಅಂದ್ರೆ 2,000. ಜಾಸ್ತಿ ಇರ್ತದೆ. ಎಷ್ಟು? 6. 3,000 ಇಟ್ಟವನಂತೆ. 15ಗೆ 3,000. 3,350 ರೂಪಾಯಿ ಸೆಟ್ಟಿಂಗ್ ಇಟ್ಟವನೆ. ಸಿಟ್ಟಿಂಗ್ ನಾನ್ ಎಸಿ ಸ್ಲೀಪರ್ 4,600 ಇಟ್ಟವನೆ. 4,600. 4,600. ರೆಗ್ಯುಲರ್ ಆಗಿ ಎಷ್ಟಿದೆ?